ಮತ್ತೆ ಕೋಲಾರದ ವಿಚಾರಕ್ಕೆ ಬಂದಾಗ ಕೊತ್ತೂರು ಮಂಜುನಾಥರ ವಿರುದ್ಧ ಜಾತಿ ಕದ್ದ ಕಳ್ಳ ಅಂತ ಒಂದು ಆಪಾದನೆ ಇದೆ. ಇದ್ರ ಬಗ್ಗೆ ಯಾವುದೇ ರೀತಿಯಾದ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಬಿಜೆಪಿ ರಾಜ್ಯ ಮಟ್ಟದವರಾಗಿರ್ತಕ್ಕಂಥವ್ರು ಯಾರಾದ್ರೂ ಆಗಿರ್ಬೋದು, ಯಾರು ಎಲ್ಲೋ ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಹೋರಾಟ ಆಗಿರ್ಬೋದು ಯಾವ್ದು ಮಾಡಿಲ್ಲ. ನೀವು ಕಾಂಗ್ರೆಸ್ ವಿರೋಧಿಗಳಾಗಿರ್ಬೋದು ಅಥವಾ ಅವರ ಕಾರ್ಯವೈಖರಿಗಳಿಗೆ ವಿರೋಧಿಗಳಾಗಿರ್ಬೋದು, ಇದ್ರ ಬಗ್ಗೆ ನೀವ್ ಯಾಕೆ ಮಾತಾಡಿಲ್ಲ? ಬರೀ ದಲಿತರು ಮಾತ್ರನೇ ಮಾತಾಡ್ಬೇಕು? ಅವ್ರದ್ದು ನಿಮ್ಮ ಅಭಿಪ್ರಾಯನ ಅಥವಾ ಬಿಜೆಪಿ ಕಾರ್ಯಕರ್ತರು ಇದ್ರ ಬಗ್ಗೆ ಮಾತಾಡ್ಲೇಬಾರ್ದು ಅಂತ ಏನಾದ್ರು ನಿಮ್ಮ ಅಭಿಪ್ರಾಯ ಇದೆಯಾ ಸರ್? ಸರ್ ನೋಡಿ, ಕೊತ್ತೂರು ಮಂಜುನಾಥ್ ವಿರುದ್ಧ ಏನ್ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಬಂದಿದೆ, ಅದನ್ನ ನಮ್ಮ ಲೀಗಲ್ ಸೆಲ್ಗೆ ಕಳಿಸ್ಕೊಟ್ಟಿದೆ. ಕೊತ್ತೂರು ಮಂಜುನಾಥ್ ನಮ್ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಗಲ್ಲ, ಅವರೊಬ್ಬ ಕಾಂಗ್ರೆಸ್ ಅಭ್ಯರ್ಥಿ. ಇವತ್ತೇನು ಅನ್ಯಾಯ ಆಗಿದೆ ಅದನ್ನ ನಾವು ಖಂಡಿಸ್ತಾ ಇದ್ದೀವಿ, ನಾನು ನಿಮ್ಮ ಮುಖಾಂತರ ಖಂಡಿಸ್ತಾ ಇದ್ದೀನಿ. ಅದಕ್ಕೆ ಆದಂತ ತಯಾರಿ ಮಾಡ್ಕೊಬೇಕು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಿರುವಂತ ತೀರ್ಪಿಗೆ ನಾವು ಗೌರವ ಕೊಡಬೇಕು. ಅದನ್ನ ಅವರು ಗೌರವ ಕೊಡ್ಬೇಕಾಯ್ತು, ಈಗಾಗಲೇ ರಾಜೀನಾಮೆ ಕೊಡಬೇಕಾಯ್ತು. ಅದನ್ನ ಸರ್ಕಾರ ತಗೊಳ್ಳೋ ಅಂತ ಆಕ್ಷನ್ ಅದು. ನಾವು ಹೋರಾಟ ಮಾಡ್ಬೇಕು. ಹೋರಾಟ ಇದು ಸರ್ಕಾರನೇ ಇವತ್ತು ಸುಪ್ರೀಂ ಕೋರ್ಟ್ ಗೌರವ ಕೊಟ್ಟಿಲ್ಲ ಅಂದ್ರೆ ಇನ್ಯಾರು ಕೊಡ್ತಾರೆ? ಒಂದು. ಎರಡನೇದ್ ಬಂದು ನಾವೇನು ಹೋರಾಟಗಾರ ರೂಪುರೇಷೆಗಳನ್ನ ಲೀಗಲ್ ಸೆಲ್ ಕಳ್ಸಿಕೊಂಡಿದೀವಿ. ಅವ್ರ ಬಂದಿರೋ ತೀರ್ಪನ್ನ ಆ ಲೀಗಲ್ ಸೆಲ್ ಮೇಲೆ ವರದಿ ಬಂದ್ಮೇಲೆ ನಾವೆಲ್ಲ ಕುತ್ಕೊಂಡು ರಾಜ್ಯಕ್ಕೆ ಮಾಹಿತಿ ಕೊಟ್ಟು ಖಂಡಿತವಾಗಿ ಹೋರಾಟ ಮಾಡ್ತೀವಿ. ಅದ್ರಲ್ಲಿ ಏನಿಲ್ಲ. ನಮ್ಗೇನ್ ಏನಿದೆ ಅಲ್ಲಿ ಇವರು ಒಳ ಒಪ್ಪಂದ ಇದೆಯಾ, ಏನ್ ಮಾಡಬಾರ್ದು ಅಂತ ಅದೆಲ್ಲ ಏನ್ ನಮ್ಮಲ್ಲಿ ಇಲ್ಲ. ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಖಂಡಿತವಾಗಿ ಪಕ್ಷ ಏನ್ ನಿರ್ಧಾರ ತಗೊಂತಾರೆ, ನನ್ ಅವಕಾಶ ಕೊಟ್ಟಾಗ ನಾನು ಖಂಡಿತವಾಗಿ ನಮ್ಮ ಪಾರ್ಟಿ ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿವಸ ಖಂಡಿತವಾಗಿ ಹೋರಾಟ ಮಾಡ್ತೀವಿ.